ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ಈ ಮುಂಜಾನೆಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಯೇಸು ಪ್ರತಿ ಪ್ರದೇಶದಲ್ಲಿ ಶಾಂತಿ ನೀಡುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಒಂದು ಶಾಂತಿ ಎಲ್ಲ ಕಡೆ ಹರಡುತ್ತೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 23 ವಚನ 24 ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಅಲ್ಲಿ ಹೀಗೆ ಬರೀತಾರೆ ನೋಡಿ. ಆದರೆ ಯೆಹೋವನು ಅವನಿಗೆ ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. ಗಿದೆಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞ ವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬೀಯೇಜ್ ಗೋತ್ರದವರ ಫಲದಲ್ಲಿರುತ್ತದೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡಿದಾಗ ಇಲ್ಲಿ ಗಿದೆಯೋನ್ ಎಂಬಂತ ದೇವರ ಮನುಷ್ಯ ದೇವರಲ್ಲಿ ಭಯಭಕ್ತಿಗಳನ್ನಾಗಿದ್ದ. ಆದರೆ ಆತನು ಏನ್ ಬೇಕಾದರೂ ದೇವರು ಸಹಾಯ ಮಾಡುತ್ತಾ ದೇವರಾಗಿದ್ದು ನಂಬಿಕೆಯಿಂದ ಜೀವಿಸ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ದೇವರು ಅವನಿಗೆ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಗಿದೆಯೋನೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ, ನಿನಗೆ ಸಮಾಧಾನ ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಆತ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರ ಯುದ್ಧ ಮಾಡ್ಬೇಕೆಂಬ ಭಯದಲ್ಲಿದ್ದ. ಆದರೆ ದೇವ್ರು ಹೇಳ್ತಾರೆ, ಈ ಗಿದೆಯೋನೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ, ನಿನಗೆ ಸಮಾಧಾನ ಕೊಡ್ತೀನಿ ಎಂಬುದಾಗಿ ದೇವ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಸಮಾಧಾನ ಅಂದ್ರೆ ನಿಜವಾದ ದೇವರ ಹೆಸರು ಏನಂದ್ರೆ, ಆ ಸುಂದರ ಹೆಸರು ಕರ್ತನು ಶಾಂತಿದಾಯಕನಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ಶಾಂತಿನ ಕೊಡುವಂತ ದೇವರು. ಈ ಲೋಕದಲ್ಲಿ ನಮ್ಗೆ ಯಾರೇ ಶಾಂತಿ ಕೊಡಲು ಹೋದರೂ ದೇವರು ನಮ್ಮನ್ನು ಶಾಂತಿಯಿಂದ ನಡೆಸುವರಾಗಿದ್ದಾರೆ. ಅದೇ ತರ ಹೇಳ್ತಾರೆ ನೋಡಿ, ಸಾಯುವುದಿಲ್ಲ ಅಂದನು. ಗಿದೆಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್. ಯೆಹೋವ ಶಾಲೋಮ್ ಅಂದ್ರೆ ನಮಗೆ ಸಮಾಧಾನ ಕೊಡುವಂತ ದೇವರು, ನಮ್ಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಎಲ್ಲರೂ ಕೈ ಬಿಡಬಹುದು, ಆದರೆ ದೇವರು ನಮ್ಮನ್ನು ಶಾಂತಿ ಕೊಡುವಂತ ದೇವರಾಗಿದ್ದಾನೆ. ಈ ಬೆಳಗಿನ ಜಾವನದಲ್ಲಿ ಪ್ರೀತಿಯ ಮಕ್ಕಳೇ, ನಾವು ಕಣ್ಣೀರಲ್ಲಿ ಇರ್ಬೋದು, ಆದರೆ ದೇವರು ಮಗನೇ ಮಗಳೇ, ನಾನು ನಿನಗೆ ಶಾಂತಿ ಕೊಡ್ತೇನೆ, ನಾನು ನಿನಗೆ ಸಮಾಧಾನ ಕೊಡ್ತೇನೆ ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ 6ನೇ ಅಧ್ಯಾಯ 22ನೇ ವಚನ ಹೇಳ್ತದೆ. ಏನಂದ್ರೆ ನೋಡಿ, ಆತನು ಯೆಹೋವನ ದೂತನೆಂದು ಗಿದೆಯೋನನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನ ದೂತನು ಮುಖಾಮುಖಿಯಾಗಿ ನೋಡು ಬಿಟ್ಟನಲ್ಲ ಎಂದು ಕೂಗಿದನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವದೂತರು ಹಾಗೆ ದೇವರವನಿಗೆ ಭಯಪಡಬೇಡ, ನಾನು ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಿದ್ರೆ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ದೇವದೂತರು ಹಾಗೆ ದೇವರು ಪ್ರತಿ ದಿನ ನನ್ನ ಮಕ್ಕಳು ಕಷ್ಟದಲ್ಲಿರದೆ ಅವರಿಗೆ ಸಹಾಯ ಮಾಡಬೇಕು, ಯಾವುದೋ ಸೈತಾನ ಕಾರ್ಯದಲ್ಲಿ ಭಯಪಡ್ತಾ ಇದ್ದಾರೆ ಎಂಬುದಂತ ಗಲಿಬಿಲಿ ಇರುವಾಗ ದೇವರು ನಮಗೆ ಸಹಾಯ ಮಾಡುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನೋಡಿ ಹೇಳ್ತಾರೆ ಏನಂದ್ರೆ, ಗಿದೆಯೋನು ದೂತನೆಂದು ಗಿದೆಯೋನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನ ದೂತನು ಮುಖಾಮುಖಿಯಾಗಿ ನೋಡಿ ಬಿಟ್ಟನಲ್ಲ ಎಂದು ಕೂಗಿದನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವದೂತರು ಹಾಗೆ ತಿಳಿದು ಬರುವಾಗ ಭಯಪಟ್ಟ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕಾಗಿ ನಾವು ಭಯಪಡದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸುವಾಗ ದೇವರು ನಿಶ್ಚಯವಾಗಿ ನಮಗೆ ಸಮಾಧಾನ ಶಾಂತಿನ ಕೊಡುವರಾಗಿದ್ದಾರೆ. ನೀವು ಯಾವುದೇ ಪ್ರದೇಶದಲ್ಲಿರ್ರಿ, ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ದೇವರು ಆತನ ಪ್ರಸನ್ನತೆ, ಆತನ ಒಂದು ಶಾಂತಿ ನಮಗೆ ಇರುತ್ತೆ. ಪ್ರೀತಿಯ ಮಕ್ಕಳೇ, ಅದೇ ತರ 23ನೇ ವಚನ ಹೇಳ್ತದೆ ನೋಡಿ. ಆದರೆ ಯೆಹೋವನು ಅವನಿಗೆ ಸಮಾಧಾನದಿಂದ ಹೆದರಬೇಡ ಎಂಬುದಾಗಿ. ಆ ಯುದ್ಧದಲ್ಲಿ ನೀನು ಹೆದರಬೇಡ, ನಿನ್ನ ಸಂಗಡ ಇರ್ತೀನಿ, ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕಾಗಿ ಭಯಪಡದೆ ದೇವರಲ್ಲಿ ನಂಬಿಕೆಯಿಂದ ನಾವು ಜೀವಿಸುವಾಗ ದೇವರು ನಮಗೆ ಸಹಾಯ ಮಾಡ್ತಾನೆ, ಎಲ್ಲ ಕೊರತೆಗಳನ್ನ ನೀಗಿಸ್ತಾನೆ. ಮಕ್ಕಳ ಸಮಸ್ಯೆ ಇರ್ಬೋದು, ರೋಗದಲ್ಲಿ ಇರ್ಬೋದು, ಆದರೆ ದೇವರಿಂದು ನಮಗೆ ಸಮಾಧಾನ ಕೊಡುವಂತ ದೇವರು. ಭಯಪಡದೆ ದೇವರಲ್ಲಿ ಗಿದೆಯೋನನ ಸಂಗಡ ಇದ್ದ ಹಾಗೆ ನನ್ನ ಸಂಗಡಲ್ಲಿರುವ ದೇವರೇ ನನಗೆ ಸಮಾಧಾನ ಕೊಡು ಎಂಬ ಕೇಳುವಾಗ ನಿಶ್ಚಯವಾಗಿ ಕೊಡುವಾಗಿದ್ದಾರೆ. ಈ ಬೆಳಗಿನ ಜಾವನ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿರುವ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ, ನಿಮಗೆ ಸ್ತೋತ್ರ. ದೇವರೇ, ಗಿದೆಯೋನಿಗೆ ಭಯಪಡಬೇಡ, ನಾನು ನಿನಗೆ ಸಮಾಧಾನ ಕೊಡ್ತೇನೆ ಎಂಬುದಾಗಿ ಹೇಳುವಾಗೆ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಸಮಾಧಾನ ಕೊಡು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿರುವ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್.